ಉಡುಪಿ ಜಿಲ್ಲೆಯ ಚಿತ್ರಣ ಬಹುತೇಕ ತಗ್ಗು ಪ್ರದೇಶಗಳಲ್ಲಿ ಇದೇ ರೀತಿ ಇರುವಂಥದ್ದು. ಅದು ಉಡುಪಿಯ ನಗರಕ್ಕೆ ಹೊಂದಿಕೊಂಡ ಪ್ರದೇಶಗಳಿರ್ಬೋದು, ಬೈಂದೂರು ತಾಲೂಕಿನ ಸಾಲ್ಬುಡ ಮುಂತಾದ ಪ್ರದೇಶಗಳಲ್ಲಿ ವಿಪರೀತವಾದ ನೆರೆ ಕೆಲ ಗಂಟೆಗಳ ಕಾಲ ಬಂದು ಅಲ್ಲಿನ ಒಂದು 7-8 ಮನೆಗಳಿಗೆ ನೀರು ನುಗ್ಗಿ ಅವರನ್ನು ಸ್ಥಳಾಂತರಿಸಬೇಕಾದ ಸಂದರ್ಭ ಕೂಡ ಎದುರಾಯಿತು ಅನ್ನುವಂಥದ್ದು. ಸೊ ನಿರಂತರವಾಗಿ ಮಳೆ ಬಂದಾಗ ಇಲ್ಲಿನ ಕೃಷಿ ಭೂಮಿಯಲ್ಲಿ ನೀರು ನಿಲ್ಲುತ್ತೆ ಮತ್ತು ಮುಖ್ಯವಾಗಿ ನದಿ ಪಾತ್ರದ ಕೃಷಿ ಭೂಮಿಗಳಿರ್ಬೋದು, ಅಲ್ಲಿಯ ಮನೆಗಳಿರ್ಬೋದು, ಅಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥದ್ದು. ರೆಡ್ ಅಲರ್ಟ್ ಇತ್ತು ಕಳೆದ 2-3 ದಿನಗಳಿಂದ. ಸೊ ಈ ರೀತಿ ಇದ್ದಾಗ ನಿರಂತರವಾಗಿ ಮಳೆ ಬಂದಾಗ ನೀರಿನ ಹರಿವಿಗೆ ಹೋಗಲಿಕ್ಕೆ ಜಾಗ ಇಲ್ಲದ ಸಂದರ್ಭಗಳಲ್ಲಿ ಗದ್ದೆ ಸಾಲಿನಲ್ಲಿ ಬಂದು ತುಂಬುವಂಥದ್ದು ನಾವು ಪ್ರತಿ ಬಾರಿ ನೋಡ್ತೇವೆ. ಆ ರೀತಿ ಚಿತ್ರಣವನ್ನೇ ನೋಡ್ತಾ ಇರುವಂಥದ್ದು. ಅಂದರೆ ಮುಖ್ಯವಾಗಿ ಅತಿ ಹೆಚ್ಚು ಮಳೆ ಬಂದಿರುವಂಥದ್ದು ಬೈಂದೂರು ಭಾಗದಲ್ಲಿ. ಅಲ್ಲಿ ನೀರು ಉಕ್ಕಿ ಹರಿದ ಒಂದು ಪರಿಣಾಮ ಒಂದು ರೀತಿಯ ಅವಾಂತರವೇ ಸೃಷ್ಟಿ ಆಯಿತು ಅಂತಲೇ ಹೇಳಬೇಕು. ಮುಖ್ಯವಾಗಿ ಹಳಗೇರಿ ಭಾಗ, ಹಳಗೇರಿ ಗ್ರಾಮ ಅನ್ನುವಲ್ಲಿ ನೆರೆಯ ವಾತಾವರಣ, ಏಕಾಏಕಿ ಗ್ರಾಮದೊಳಗೆ ನೀರು ನುಗ್ಗಿದಂಥ ಪರಿಣಾಮ ಸುಮಾರು 8-10 ಮನೆಗಳಿಗೆ ಹಾನಿ ಆಯಿತು. ಅಗ್ನಿಶಾಮಕ ದಳದವರು ಬಳಿಕ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಒಂದು ಕಾರ್ಯವನ್ನು ಕೂಡ ಮಾಡಬೇಕಾಯಿತು. ಸಾಲ್ಬುಡ, ಬಿಜೂರು, ನಾಗೂರು ಈ ಪ್ರದೇಶಗಳಲ್ಲಿ ಒಂದು ನೆರೆಯ ಅತಿ ಹೆಚ್ಚು ಎಫೆಕ್ಟ್ ಕಂಡು ಬಂದಿರುವಂಥದ್ದು. ರೈನ್ ಅಲರ್ಟ್ ಮತ್ತೆಯೂ ಕೂಡ ಮುಂದುವರೆದಿದೆ. ಆರೆಂಜ್ ಅಲರ್ಟನ್ನು ಮುಂದಿನ 2-3 ದಿನಗಳಿಗೆ ನೀಡಲಾಗಿದೆ. ಸೊ ಸಹಜವಾಗಿಯೇ ಜಿಲ್ಲೆಯ ನದಿಗಳು, ನದಿ ಪಾತ್ರದ ಪ್ರದೇಶಗಳು, ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನೆಂದರೆ ಇವತ್ತಿನ ಒಟ್ಟು ಬಂದ ಮಳೆಯಲ್ಲಿ ಕಮಲಶಿಲೆ ದೇವಸ್ಥಾನ, ಮರಣಕಟ್ಟೆ ದೇವಸ್ಥಾನಗಳಿಗೂ ಕೂಡ ನೀರು ನುಗ್ಗಿತ್ತು ಅನ್ನುವಂಥದ್ದು. ಇಲ್ಲಿ ಅನಾಹುತ ಅನ್ನೋದಕ್ಕಿಂತಲೂ ಕಮಲಶಿಲೆ ದೇವಸ್ಥಾನಕ್ಕೆ ಅದನ್ನೊಂದು ಸಂಭ್ರಮದ ರೀತಿಯಲ್ಲಿ ಆಚರಿಸಲಾಗುತ್ತೆ. ಈ ರೀತಿ ಮಳೆ ಬಂದಾಗ ದೇವರಿಗೆ ಒಂದು ಮಂಗಳಾರತಿಯನ್ನು ಬೆಳಗಿ ಅವರ ಆಶೀರ್ವಾದವನ್ನು ಕೋರುವಂಥ ಸಂದರ್ಭ ಕೂಡ ಇದೆ. ಸೊ ಮಳೆ ಮುಂದುವರಿಯುತ್ತೆ ಅನ್ನುವಂಥದ್ದು. ಗದ್ದೆಯ ಸಾಲುಗಳನ್ನು ನಾವು ನೋಡೋದಾದರೆ ಈ ರಸ್ತೆ 2 ಮಗ್ಗಲುಗಳನ್ನು ನಾವು ಗಮನಿಸಿದರೆ ಗದ್ದೆಯಲ್ಲೆಲ್ಲ ನೀರು ತುಂಬಿದೆ. ಸೊ ಗದ್ದೆ ತೀರದ ಪ್ರದೇಶಗಳಲ್ಲಿರುವಂತಹ ಮನೆಗಳು, ಮನೆಯ ಒಂದು ಸುರಕ್ಷತೆ ಇತ್ಯಾದಿಗಳಿಗೆ ಜಿಲ್ಲಾಡಳಿತವು ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದೆ. ಅಗತ್ಯ ಬಿದ್ದರೆ ಕಾಳಜಿ ಕೇಂದ್ರವನ್ನು ಕೂಡ ತೆರಿತೇವೆ ಅನ್ನುವಂಥ ಮಾತನ್ನು ಹೇಳಿದೆ. ಆದರೆ ನಿರಂತರ 4-6 ಗಂಟೆಗಳ ಮಳೆಯ ನಂತರ ಸ್ವಲ್ಪ ಮಳೆರಾಯ ಬಿಡುವು ಕೊಟ್ಟಿದ್ದಾನೆ. ಮಧ್ಯಾಹ್ನದ ನಂತರ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ. ಸ್ವಲ್ಪ ಮಟ್ಟಿಗೆ ಸೂರ್ಯನ ದರ್ಶನವೂ ಆಗಿದೆ. ಇದರಿಂದ ನೀರಿನ ಒಂದು ಹರಿಯುವಿಕೆಯಲ್ಲಿ ಇಳಿಮುಖಾಗಿದೆ ಅನ್ನುವಂಥದ್ದು ಈ ಸಾಲಿನಲ್ಲಿ ನಮಗೆ ನೋಡಿದರೆ ಗೊತ್ತಾಗುತ್ತೆ. ಈ ಹಿಂದೆ ಆ ಕಂಬಗಳೆಲ್ಲ ಏನು ನಮಗೆ ಕಂಡು ಬರ್ತಾ ಇದೆ, ಆ ಕಂಬದ ಮತ್ತಷ್ಟು ಎತ್ತರ ಭಾಗದವರೆಗೂ ಕೂಡ ನೀರು ಇತ್ತು. ಈಗ ಇಳಿಮುಖ ಆಗಿದೆ. ನಮಗೆ ಏನಂದರೆ ಮನೆಯ ಒಳಗೆ ಹೋಗುವ ನೀರೆಲ್ಲ ಹೊರಗೆ ಬಂದಿದೆ ತಕ್ಕ ಮಟ್ಟಿಗೆ. ಕೆಲವೊಂದು ಗದ್ದೆಗಳಲ್ಲಿ ನೀರು ನಿಂತಿದೆ ಬಿಟ್ಟರೆ ಆ ಭಾಗದಲ್ಲಿ ನೋಡಿದರೆ ಅಲ್ಲಿನ ಗದ್ದೆಯ ನೀರುಗಳೆಲ್ಲ ಸಾಕಷ್ಟು ಇಳಿಮುಖ ಆಗಿರೋದನ್ನು ಕೂಡ ನಾವು ಗಮನಿಸ್ಬೋದು.